ಸ್ನೇಹಿತರ, ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ನೀವೂ ಸಹ ವಿಶ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣದ ಬಗ್ಗೆ ಇವತ್ತು ಹಣ ಬರುತ್ತೆ ಅಂತ ನೀವು ಫಲಾನುಭವಿಗಳು ಕೇಳ್ತಿದ್ದೀರಾ. ಆ್ಯಂಡ್ ಹಾಗೇನೂ ಸಹ ಸರ್ ಇವತ್ತು ಯಾರಿಗೆ ಬರುತ್ತೆ ಅನ್ನೋದು ಕೇಳ್ತಿದ್ದೀರಾ. ನಾನು ನಿಮಗೆ ಒಂದಿಷ್ಟು ಅಪ್ಡೇಟನ್ನು ಆ್ಯಂಡ್ ಹಾಗೇನೂ ಸಹ 7ನೇ ಕಂತು ಹಣದ ಕುರಿತು ಇವತ್ತು ಒಂದಿಷ್ಟು ಕ್ಲಾರಿಟಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನು ಸಹ ಪಟ್ಟಂತ ಚಾನಲ್ಗೆ ಲೈಕ್ ಶೇರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಾನು ನಿಮಗೆ ನೆನ್ನೆ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನೆನ್ನೆ ನಿಮಗೆ ನೋಡಿ ನಾಳೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂತ ಅಂದರೆ ನಿಮಗೆ ನೋಡಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಆದರೆ ನಿಮಗೆ ಬಿಡುಗಡೆ ಆಗುತ್ತೆ. ನಿಮ್ಮ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಬರುತ್ತೆ. ನೀವು ಕೇಳ್ತಿದ್ರಲ್ವ ಸರ್ ಇವತ್ತು ಬರುತ್ತಾ ಅಂತ. ಹೌದು ಬರುತ್ತೆ, ಬಟ್ ಕಡಿಮೆ ಫಲಾನುಭವಿಗಳಿಗೆ ಬರುತ್ತೆ. ಯಾಕಂತ ಅಂದರೆ ಇದು ಇವತ್ತೇ ಸ್ಟಾರ್ಟ್ ಆಗೋದ್ರಿಂದ ಕೇವಲ 5ರಿಂದ 10% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಷ್ಟೇ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಆದರೆ ಬರುತ್ತೆ. ಎಲ್ರಿಗೂ ಸಹ ಬಂದ್ಬಿಡುತ್ತಾ ಅಂತಂದರೆ ಖಂಡಿತವಾಗ್ಲೂ ಸಹ ಎಲ್ರಿಗೂ ಬರೋದಿಲ್ಲ. ಕೇವಲ 5ರಿಂದ 10% ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬರುತ್ತೆ. ಅದನ್ನು ನೀವು ಕೇಳ್ತಿದ್ದೀರಲ್ವ ಯಾರಿಗೆ ಬರುತ್ತೆ ಅಂತ ಅಂದ್ರೆ ನೋಡಿ, ಇದೇ ಒಂದು ಫಲಾನುಭವಿಗೆ ಬರಬೇಕು ಅಥವಾ ಇದೇ ಡಿಸ್ಟಿಕ್ ಅವರ ಫಲಾನುಭವಿಗಳಿಗೆ ಬರಬೇಕು ಅನ್ನೋದು ಯಾವುದೂ ಸಹ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,18,00,000 ಫಲಾನುಭವಿಗಳು ಅರ್ಹರಿದ್ದಾರೆ. ಆ 1,18,00,000 ಫಲಾನುಭವಿಗಳಲ್ಲಿ ಇವತ್ತು 5ರಿಂದ 10% ಅಷ್ಟು ಫಲಾನುಭವಿಗಳಿಗೆ ಯಾವ ಫಲಾನುಭವಿಗಾದರೂ 7ನೇ ಕಂತು ಹಣ ಆದರೆ ಬರಬಹುದು. ಬಟ್ ನೋಡಿ, ಒನ್ಸ್ ಬಂದಿದ್ದಾದ್ಮೇಲೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಯಾಕಂತ ಅಂದರೆ ಬೇರೆ ಒಂದು ಫಲಾನುಭವಿಗಳಿಗೂ ಸಹ ಗೊತ್ತಾಗಲಿ ಯಾರಿಗೆ ಬಂದಿದೆ ಏನೋ ಅಂತ ಹೇಳಿಬಿಟ್ಟು. ನೋಡಿ, ಇವತ್ತು 5ರಿಂದ 10% ಅಷ್ಟು ಫಲಾನುಭವಿಗಳಿಗೆ ಬರೋ ಚಾನ್ಸಸ್ ಇದೆ. ಇನ್ ಕೇಸ್ ನಿಮ್ಮ ಒಂದು ಫ್ರೆಂಡ್ಸಿಗೆ ಬಂತು ಅಥವಾ ನಿಮ್ಮ ಪಕ್ಕದ ಮನೆಯವ್ರಿಗೆ ಬಂತು ಅಂತ ಹೇಳ್ಬಿಟ್ಟು ನೀವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನಿಮಗೆ ಬಂದಿಲ್ಲ ಅಂತಂದರೆ ನಾಳೆ ಬರೋ ಚಾನ್ಸಸ್ ಇದೆ, ನಾಳಿದ್ದು ಬರೋ ಚಾನ್ಸಸ್ ಇದೆ. ನೋಡಿ, ಇವತ್ತು ಒನ್ಸ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಬರುತ್ತೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ 7ನೇ ಕಂತು ಹಣ ಬರುತ್ತೆ. ಬಟ್ ಎಲ್ರಿಗೂ ಸಹ ಬರುತ್ತೆ ಅದಕ್ಕೆ ನೀವು ಕೇಳಿದ್ರೆ ಇಲ್ಲ, ಎಲ್ರಿಗೂ ಸಹ ಬರೋದಿಲ್ಲ. ಕೇವಲ 5ರಿಂದ 10% ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬರುತ್ತೆ. ಆ್ಯಂಡ್ ಹಾಗೇನೂ ಸಹ ಯಾವ ಡಿಸ್ಟಿಕ್ ಅವ್ರಿಗೆ ಮೊದಲು ಬರುತ್ತೆ ಅಂತ ಕೇಳ್ತಿದ್ದೀರಾ. ನೋಡಿ, ಇದೇ ಜಿಲ್ಲೆಗೆ ಮೊದಲು ಬರಬೇಕು ಅನ್ನೋದು ಯಾವುದೂ ಸಹ ಇಲ್ಲ. ಯಾವ ಜಿಲ್ಲೆಯವರಿಗಾದ್ರೂ ರ್ಯಾಂಡಮ್ ಆಗಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ಆದರೆ ಬರ್ಬೋದು. ನಾನು ನೋಡಿ ಈ ವಿಡಿಯೋನ ಮತ್ತೆ ಏನಕ್ಕೆ ಮಾಡಿ ತಿಳಿಸಿದೆ ಅಂತ ಅಂದರೆ, ನಾನು ಸಾಯಂಕಾಲ ವಿಡಿಯೋ ಅಪ್ಲೋಡ್ ಮಾಡಿದ ಆದಮೇಲೆ ಇಲ್ಲಿ ಫಲಾನುಭವಿಗಳು ತುಂಬ ಕಾಮೆಂಟ್ಸನ್ನು ಮಾಡ್ತಿದ್ರು. ಏನಂತ ಅಂದರೆ, ಸರ್ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಣ ನಾಳೆ ಬರುತ್ತಾ, ನಾಳೆ ಯಾರಿಗೆ ಬರುತ್ತೆ ಅಂತ ರಿಪೀಟೆಡ್ ಕಮೆಂಟ್ಸ್ ಆದರೆ ಬರ್ತಿತ್ತು. ಅದಕ್ಕಾಗಿ ನಾನು ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟೆ. ಇವತ್ತು ಯಾರಿಗೆ ಬರುತ್ತಂತ ಅಂದರೆ 1,18,00,000 ಫಲಾನುಭವಿಗಳಲ್ಲಿ ಯಾರಿಗಾದ್ರೂ ಸಹ ಬರ್ಬೋದು. ಅದನ್ನು ಕೇವಲ 5ರಿಂದ 10% ಫಲಾನುಭವಿಗಳಿಗೆ ಅಷ್ಟೇ ಇವತ್ತು ಬರುತ್ತೆ. ಇನ್ ಕೇಸ್ ಯಾರಾದರೂ ನಿಮ್ಮ ಒಂದು ಫ್ರೆಂಡ್ಸಿಗೆ ಬಂತು ಅಥವಾ ಪಕ್ಕದ ಮನೆಯವ್ರಿಗೆ ಬಂತು ಅಂತ ಹೇಳ್ಬಿಟ್ಟು ನೀವು ನಿಮಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಕೇವಲ ಇವತ್ತು ಪ್ರೋಸೆಸ್ ಸ್ಟಾರ್ಟ್ ಆಗೋದ್ರಿಂದ ನಿಮಗೂ ಸಹ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.